ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನಲ್. ನೋಡಿ, ನಾನು ಇವತ್ತು ನಿಮಗೆ 1 ಗ್ರಾಮಲ್ಲಿ ಎಷ್ಟು ವೆರೈಟಿ ಡಿಸೈನ್ ಸರಗಳನ್ನು ಮಾಡಿಸ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಕೂಡ ಮಾಡಿಸ್ಕೊಂಡಿದ್ದೀನಿ ಅಗದಿ ಸಿಂಪಲ್ಲಾಗಿ, ಸುಂದರವಾಗಿ. ತುಂಬ ಅಂದರೆ ತುಂಬ ಕಡಿಮೆ ಗ್ರಾಮಲ್ಲಿ ಯಾರು ಬೇಕಾದರೂ ಕೂಡ ತೊಗೋಬೋದು ಈ ಥರ ಸರಗಳನ್ನು. ಅದಕ್ಕಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಕೂಡ ಯಾವ ಥರ ತೊಗೊಂಡಿದ್ದೀನಿ ಅನ್ನೋದನ್ನು ನೀವು ನೋಡಿ. ನಾನು ಕೂಡ ವೇರ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಕಡಿಮೆ ಗ್ರಾಮಲ್ಲಿ. ಈಗಿನ ಗೋಲ್ಡ್ ರೇಟಲ್ಲಿ ನಾವು ಅರ್ಧ ತೊಲೆ 1 ತೊಲೆ ತೊಗೊಳಕ್ಕಾಗಲ್ಲ ಅಂದರೆ ಕೇವಲ 1 ಗ್ರಾಮಲ್ಲಿ ಇಷ್ಟು ಥರ ವೆರೈಟಿ ಸರಗಳನ್ನು ನಾವು ಮಾಡಿಸ್ಕೋಬೋದು. ತುಂಬ ಅಂದರೆ ತುಂಬ ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೋಬೋದು. ನೋಡಿ, ನಾನು ಕೂಡ ತುಂಬ ಕಡಿಮೆ ಗ್ರಾಮಲ್ಲಿ ಇವೆಲ್ಲ ಸರಗಳನ್ನು ಮಾಡಿಸ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಇದನ್ನು ಯಾರು ಬೇಕಾದರೂ ಕೂಡ ಮಾಡಿಸ್ಕೋಬೋದು. 1 ಗ್ರಾಮಲ್ಲಿ 10-12 ಗ್ರಾಮ್ ಆದರೆ ಮಾಡಿಸ್ಕೋಕ್ಕೆ ಕಷ್ಟ, ಆದರೆ 1 ಗ್ರಾಮಲ್ಲಿ ಎಷ್ಟೊಂದು ವೆರೈಟಿ ಕಲೆಕ್ಷನ್ ಇರುತ್ತೆ. ನೋಡಿ, ಇವಾಗ ತೋರಿಸ್ತೀನಿ. ನೋಡಿ, ಇದು ಕೂಡ ಕೇವಲ ಅರ್ಧ ಗ್ರಾಮಲ್ಲಿ ಆಗುವಂಥದ್ದು. ಈ ಥರ ಒಂದು ಬಿಡಿಸಿದ್ರೆ ಅದಕ್ಕೆ ಒಂದು ಅರ್ಧ ಗ್ರಾಮಲ್ಲಿ ಈ ಥರ ಗುಂಡುಗಳನ್ನು ತೊಗೊಂಡ್ಬಿಟ್ಟು ನಾವು ಕೂಡ ಮಾಡ್ಬೋದು, ಪೋಣಿಸ್ಬೋದು. ಅಥವಾ ಇಲ್ಲಾಂದರೆ ಜ್ಯುವೆಲ್ ಶಾಪಲ್ಲಿ ಕೊಟ್ಟರೆ ಅವರೇ ಕೂಡ ಇದನ್ನು ಪೋಣಿಸಿ ಕೊಡ್ತಾರೆ. ನೋಡಿ, ಇದು ಕೂಡ ಕೇವಲ ಒಂದು ಅರ್ಧ ಗ್ರಾಮಲ್ಲಿ ಆಗುವಂಥದ್ದು. ಈ ಥರ 1 ಗ್ರಾಮಲ್ಲಿ ಇದು 80-100 ಗುಂಡುಗಳು ಬರುವಂಥದ್ದು. ಇದರಲ್ಲಿ ಒಂದು 2-3 ಸರಗಳನ್ನು ಬೇಕಾದರೂ ನಾವು ಮಾಡ್ಬೋದು. ನೋಡಿ, ಇದು ಕೇವಲ ಅರ್ಧ ಗ್ರಾಮಲ್ಲಿ ಈ ಥರದ್ದಾದರೆ ಒಂದು 2 ಸರಗಳಾಗ್ತವೆ. ನೋಡಿ, ಈ ಥರ ಇದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುವಂಥ ಒಂದು ಸರಗಳು ನೋಡ್ರಿ. ಇವು ಕೂಡ ಬ್ಲ್ಯಾಕ್ ಬೀಡ್ಸಲ್ಲಿ 1-1.5 ಗ್ರಾಮಲ್ಲಿ ತೊಗೊಳ್ಳುವಂಥ ಸರಗಳು. ಇದು ಕೂಡ 1-1.5 ಗ್ರಾಮಲ್ಲಿ ನಾವು ಇದನ್ನು ಮಾಡಿಸ್ಬೋದು. ಈ ಥರ ಸಣ್ಣ ಬೀಡ್ಸಲ್ಲಿ ಮಾಡಿಕೊಡಿ ಅಂದರೆ ಯಾವ ಜ್ಯುವೆಲರಿ ಶಾಪಲ್ಲಿ ಬೇಕಾದರೂ ಕೂಡ ಇದನ್ನು ಮಾಡಿಕೊಡ್ತಾರೆ. ಇದು ಕೂಡ 1-1.5 ಗ್ರಾಮಲ್ಲಿ ಇಷ್ಟೊಂದು ಚೆನ್ನಾಗಿರುವಂಥ ಒಂದು ಜ್ಯುವೆಲರಿ. ನೋಡಿ, ಇದು ಈ ಥರ 1.5 ಗ್ರಾಮಲ್ಲಿ ಇದಕ್ಕೆ ಬ್ಲ್ಯಾಕ್ ಬೀಡ್ಸನ್ನು ಹಾಕಿ ಮಾಡಿಸಿರುವಂಥದ್ದು. ಇದು ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ. ಇದನ್ನು ಕೂಡ ನಾವು ಮಾಡಿಸ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ತೋರಿಸೋದಂತ ನಿಮ್ಮ ಕಲೆಕ್ಷನ್ ಇಷ್ಟ ಆಗಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತ. ನೋಡಿ, ಇದು 1 ಗ್ರಾಮಲ್ಲಿ ಒಂದು 4-5 ಗುಂಡುಗಳು ಬರುವಂಥದ್ದು. ದೊಡ್ಡ ಇದರಲ್ಲಿ ಒಂದು 4-5 ವೆರೈಟಿ ಸರಗಳನ್ನು ಮಾಡ್ಬೋದು. ಅಥವಾ ಒಂದೇ ಸರದಲ್ಲಿ ಈ ಥರ ಗುಂಡುಗಳನ್ನು ಹಾಕಿ ಕೂಡ ಮಾಡ್ಬೋದು. ಇದು ಕೂಡ 1 ಗ್ರಾಮಲ್ಲಿ ಮಾಡಿಸುವಂಥದ್ದು. ಇದಕ್ಕೆ ಈ ಥರ ಹೊರಗಿನ ಗುಂಡುಗಳಂತ ಬರುತ್ತೆ, ಡಿಸೈನ್ಗಳು ಬರುತ್ತೆ. ಅದರಲ್ಲಿ ಈ ಥರ ಕಲೆಕ್ಷನನ್ನು ಮಾಡಿಸ್ಬೋದು. ನೋಡಿ, ನಾವು ಇದು ಕೂಡ ಕೇವಲ ಅರ್ಧ ಗ್ರಾಮಲ್ಲಿ ಮಾಡಿಸಿರುವಂಥ ಒಂದು ಜ್ಯುವೆಲರಿನೇ. ನೋಡಿ, ಪೆಂಡೆಂಟ್ ಕೂಡ 1 ಗ್ರಾಮಲ್ಲಿ. ಪೆಂಡೆಂಟ್ ಬೇಡ, ಮೇಗಿಂದು ಬೀಡ್ಸ್ ಆ್ಯಂಡ್ ಕಲರ್ ಬೇಕಾದರೆ ಅದಷ್ಟನ್ನು ಮಾಡಿಸ್ಕೋಬೋದು. ಇಲ್ಲಾಂದರೆ ಪೆಂಡೆಂಟನ್ನು ಸೇರಿಸಿ ಕೂಡ ಅದನ್ನು ಮಾಡಿಸ್ಕೋಬೋದು. ನೋಡಿ, ಈ ಥರ ರೆಡ್ ಕಲರ್ ಬೀಡ್ಸ್ ಅಥವಾ ಗ್ರೀನ್ ಕಲರ್, ಬ್ಲೂ ಕಲರ್ ನಿಮ್ಮ ಸಾರಿ ಮ್ಯಾಚಿಂಗ್ ಯಾವ ಥರ ಬೇಕೋ ಆ ಥರ ಬೀಡ್ಸನ್ನು ಹಾಕಿ ಅದಕ್ಕೆ ಮಾಡಿಸುವಂಥದ್ದು. ಇದು ಕೂಡ ಕೇವಲ 1 ಗ್ರಾಮಲ್ಲಿ ಆಗುವಂಥದ್ದು. ಈ ಥರ ಇದಕ್ಕೆ ಕಲರ್ ಬೀಡ್ಸ್ ಮತ್ತು ಗೋಲ್ಡ್ ಕಲರ್ ಬೀಡ್ಸ್ ಬಂದಿದೆ. ಅದಕ್ಕೆ ಒಂದು ಸಣ್ಣದಾಗಿ 1 ಗ್ರಾಮ್ ಬೀಡ್ಸನ್ನು ತೊಗೊಂಡ್ರೆ ಒಂದು 2-3 ಸರಗಳನ್ನು ನೀವು ಮಾಡ್ಬೋದು. ಇದು ಕೂಡ ಕೇವಲ ಒಂದು ಅರ್ಧ ಗ್ರಾಮಲ್ಲಿ ಆಗಿರುವಂಥದ್ದೇ ಸರ. ನೋಡಿ, ಇದು ಕೂಡ 1 ಗ್ರಾಮಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಯಾವ ಥರ ಬೇಕೋ ಆ ಥರ ಡಿಸೈನಲ್ಲಿ ಗುಂಡುಗಳನ್ನು ತೊಗೊಂಡ್ಬಿಟ್ಟು ಪೋಣಿಸುವಂಥದ್ದು. ಇದು ಕೂಡ ನೋಡಿ 1 ಗ್ರಾಮಲ್ಲಿ ಒಂದು ದೊಡ್ಡ ಬೀಡ್ಸ್ ಮಾಡಿಕೊಡೋದು, ಗೋಲ್ಡ್ ಇದು ಮಾಡಿಕೊಡೋಂದ್ರೆ ಮಾಡಿಕೊಡ್ತಾರೆ. ಅಥವಾ ಸಣ್ಣದಾಗಿ ಬೇಕಾದರೂ ಮಾಡಿಕೊಡ್ತಾರೆ. ಗೋಲ್ಡ್ ಶಾಪಲ್ಲಿ ಹೋಗಿ ನೀವು ಕೇಳಿದರೆ ಈ ಥರ ಡಿಸೈನ್ಸನ್ನು ನಿಮಗೆ ಮಾಡಿಕೊಡ್ತಾರೆ. ನೋಡಿ, ಇದು ಕೂಡ 1 ಗ್ರಾಮಲ್ಲಿ ಈ ಥರ 3 ಎಳೆ ಸರವನ್ನು ಕೂಡ ನಾವು ಮಾಡಿಸ್ಕೋಬೋದು.